ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತ ಮಸರ ಅವಲಕ್ಕಿ. ಈಗ ಬಿಸಿಲು ಜಾಸ್ತಿ ಐತ್ರಲ್ಲ, ಬೇಸಿಗೆ ಟೈಮ್ ಐತ್ರಿ. ಬೇಸಿಗೆ ಟೈಮ್ದಾಗ ನಮ್ಗೆ ಏನ್ ಬೇಕ್ರಿ? ತಂಪು ಬೇಕ್ರಿ. ತಂಪು ಬೇಕಂದ್ರ ಅದ್ರ ಸಂಬಂಧ ಮಸರ ಅವಲಕ್ಕಿ. ಈ ವಿಡಿಯೋ ವೀಕ್ಷಣೆ ಮಾಡಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಉತ್ತರ ಕನ್ನಡ ಭಾಗದಾಗ ಮಸರ ಅವಲಕ್ಕಿ ಯಾವ ರೀತಿ ಮಾಡ್ತಾರಂತ ಈ ವಿಡಿಯೋದಾಗ ಸಂಪೂರ್ಣವಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತ. ಬರ್ರಿ ಸ್ನೇಹಿತರೆ, ನೋಡೋಣ್ರಿ. ಸ್ನೇಹಿತರೆ ನೋಡ್ರಿ, ಒಂದು ಪಾವು ಕಿಲೋ ಆಗೋಷ್ಟು ಅವಲಕ್ಕಿ ತೊಗೊಂಡಿನಿ ಸ್ನೇಹಿತರೆ. ಈ ಅವಲಕ್ಕಿ ಏನಿತ್ತಿರಲ್ಲ, ಈಗ ಯಾವುದೇ ಮಾರ್ಕೆಟ್ ನಿಂದ ನಾವು ಯಾವುದೇ ತರಕಾರಿ ಆಗಲಿ ಮತ್ತ ಕೈಪಲ್ಯ ಆಗಲಿ ಯಾವುದೇ ಪದಾರ್ಥಗಳು ತಗೊಂಬಂದ್ರೆ ಮೊದಲು ಏನೈತ್ರಿ ಸ್ವಚ್ಛವಾಗಿ ತೊಳ್ಕೊಬೇಕ್ರಿ. ಅದ್ರ ಸಂಬಂಧ ಏನೈತಿ ಬುಟ್ಟಿಗೆ ಹಾಕೋತೀನಿ ಅದನ್ನ ಅವಲಕ್ಕಿ. ಬುಟ್ಟಿಗೆ ಹಾಕೊಂಡ್ ಬಳಿಕ ನೋಡ್ರಿ, ಒಂದ್ ಚರಿಗೆ ನೀರ್ ಇತ್ತಿರಲ್ಲ ಒಟ್ಟು ಪೂರ ಹಾಕೋತೀನತ್ತ. ಹಾಕೊಂಡ್ ಏನಿತ್ತಿರಲ್ಲ ಸ್ವಲ್ಪ ಸ್ವಚ್ಛವಾಗಿ ತೊಳ್ಕೊತೀನಿ ಅದನ್ನೆಲ್ಲ. ಯಾಕಂದ್ರೆ ಅವಲಕ್ಕಿ ಪೂರ್ತಿ ಸ್ವಚ್ಛವಾಗಿ ತೊಳ್ಕೊಬೇಕ್ರಿ. ದೂಸ ದುಮಾನ ಅವು ಇವು ಏನೇ ಇದ್ರು ಕೂಡ ಎಲ್ಲಾ ಪೂರ್ತಿ ನೀರೊಳಗೆ ಹೋಗ್ಬಿಡತ್ರಿ. ಅವಲಕ್ಕಿ ಪೂರ್ತಿ ಕ್ಲೀನ್ ಆಕತ್ರಿ. ಅದ್ರ ಸಂಬಂಧ ಏನೈತಿ ಮೊದಲೇ ಏನೈತಿ ಯಾವುದೇ ತರಕಾರಿ ಆಗಲಿ ಯಾವುದೇ ಪದಾರ್ಥ ಆಗಲಿ ಅಡಿಗೆ ಮಾಡಕ್ಕಿಂತ ಮುಂಚೆ ಸ್ವಚ್ಛವಾಗಿ ಕ್ಲೀನ್ ಆಗಿ ತೊಳ್ಕೊಬೇಕು ಸ್ನೇಹಿತರೆ. ಈ ನೋಡ್ರಿ ತೊಳ್ಕೊಳಕತ್ತೀನಿ ಸ್ನೇಹಿತರೆ. ನೋಡ್ರಿ, ಈಗ ಅವಲಕ್ಕಿ ತೊಳೆದ ನೀರ್ ಏನೈತಿ ಬಸಿ ಹಾಕತ್ತೀನಿ ನೋಡ್ರಿ. ಅವಲಕ್ಕಿ ಸಂಪೂರ್ಣ ಸ್ನೇಹಿತರೆ ಪೂರ್ತಿ ನೀರೊಳಗೆ ತೊಳ್ಕೊಂಡು ನೀರೆಲ್ಲ ಬಸದಿನ ನೋಡಿ ಸ್ನೇಹಿತರೆ. ಅವಲಕ್ಕಿ ಈಗ ಪೂರ ಮೆತ್ತಗೆ ಐತ್ರಿ. ಈಗ ಇದನ್ನ ಸೈಡ್ ಇಡ್ತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ, ನಾವು ಯಾವುದೇ ಅಡಿಗೆ ಮಾಡ್ಬೇಕಾದ್ರೆ ಫಸ್ಟ್ ಒಗ್ಗರಣೆ ಬೇಕ್ರಿ. ಅದಕ್ಕೆ ನೋಡ್ರಿ, ಮೊಸರು ಅವಲಕ್ಕಿಗೆ ಮೇಲೊಗ್ಗರಣೆ ಮಾಡ್ಕೊಂಡ್ರಿ. ಹತ್ರ ಸಂಬಂಧ ಐತಿ 1-2 ಸ್ಪೂನ್ ಆಗೋಟ್ಟು ಅಡುಗೆ ಎಣ್ಣೆ ಹಾಕೊಂಡೇನ್ರಿ. ನೀವು ಕೂಡ ಅಡುಗೆ ಎಣ್ಣೆ ಹಾಕೋರಿ. ಈಗ ಸ್ನೇಹಿತರಿಗೆ ಎಣ್ಣೆ ಕಾದೈತಿ ನೋಡ್ರಿ. 1 ಸ್ಪೂನ್ ಆಗೋಟ್ಟು ಸಾಸಿವೆ ಹಾಕೊಂಡೇನ್ರಿ. ಮತ್ತು 1 ಸ್ಪೂನ್ ಆಗೋಟ್ಟು ಜೀರಿಗೆ ಹಾಕೋತೀನಿ ರೀ. ಕೈ ಅಜ್ಮಾಸ್ ಅಂದಾಜ್ಮೆ ಹಾಕೋತೀವತ್ತ. ಮತ್ತು ನೋಡ್ರಿ ಕಡ್ಲಿಬೇಳೆ ಹಾಕೋತೀನಿ ನೋಡ್ರಿ. ಈಗ ಮತ್ತು ಉದ್ದಿನ ಬೇಳೆ ಹಾಕೋತೀನಿ ಸ್ನೇಹಿತರೆ. ಕಡ್ಲಿಬೇಳೆ ಉದ್ದಿನ ಬೇಳೆ ಹಾಕಿದ್ಬೇಕಾ ಸ್ವಲ್ಪ ತಿರುವಾಡ್ರಿ, ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಈಗ ನೋಡಿ ಸ್ನೇಹಿತರೆ ಕರಿಬೇವು ಹಾಕ್ತೀನಿ ನೋಡ್ರಿ. ಈಗ ಬರ್ಸನ ಸಣ್ಣ ಇಟ್ಕೊಂಡ್ರಿ ಕರಿಬೇವು ಹಾಕಿನತ್ತ. ಮೇಲ್ಗಡೆ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ. ಹಿಂಗೆ ಪ್ರತಿಯೊಂದು ಅಡಿಗೆ ಏನೈತಿ ಹಿಂಗೆ ಹಾಕ್ಬೇಕ್ರಿ. ಹಿಂಗೆ ಹಾಕಿದ್ರೆ ಸ್ವಲ್ಪ ಡೈಜೆಷನ್ ಜೀರ್ಣ ಕ್ರಿಯೆ ಚಲೋ ತಂಗ ಹಾಕತ್ರಿ. ಅದ್ರ ಸಂಬಂಧ ಐತಿ ಹಿಂಗೆ ಹಾಕೊಳಕತ್ತೀನತ್ತ. ಹಿಂಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಮತ್ತೊಮ್ಮೆ ಬ್ಯಾಡಿ ಮೆಣಸಿನ್ಕಾಯಿ ತೊಗೊಂಡು ಸ್ನೇಹಿತರೆ, ಬ್ಯಾಡಿ ಮೆಣಸಿನ್ಕಾಯಿ ಕೂಡ ಹಾಕೋತೀನತ್ತ. ಬ್ಯಾಡಿ ಮೆಣಸಿನ್ಕಾಯಿ ಹಾಕಿದ ಬಳಿಕ ಬರ್ಸನ್ ಬಂದ್ ಮಾಡ್ಕೊತೀನಿ ರೀ. ಅದಕ್ಕೆ ಆದ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಬ್ಯಾಡಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಫ್ರೈ ಆಗೈತ್ರಿ. ಸ್ವಲ್ಪ ಈಗ ಒಗ್ಗರಣೆ ಸ್ವಲ್ಪ ಆರಾಕ್ ಬಿಡೋಣ್ರಿ ಸ್ನೇಹಿತರೆ. ನೋಡ್ರಿ, ಈಗ ಇದೇನಿತ್ತಿರಲ್ಲ ಮೊಸರು ಅವಲಕ್ಕಿಗೆ ಮೇಲ್ಗಡೆ ಸ್ವಲ್ಪ ಸೈಡ್ ಹಚ್ಕೊಳಕ ಸೈಡ್ ಡಿಶ್ ಆಗಿ ಚಟ್ನಿ ಬೇಕ್ರಿ. ಅದ್ರ ಸಂಬಂಧ ನೋಡ್ರಿ ಪುಟಾಣಿ ಚಟ್ನಿ ಮಾಡ್ಕೊಳ್ಳೋಂತ 1 ಕಪ್ ಪುಟಾಣಿ ಹಾಕೋತೀನಿ ರೀ. ಆಮೇಲೆ 1-2 ಸ್ಪೂನ್ ಆಗೋಟ್ಟು ಜೀರಿಗೆ ಹಾಕೋತೀನಿ ಸ್ನೇಹಿತರೆ. ಬೆಳ್ಳುಳ್ಳಿ ಸುಲ್ಕೊಂಡೇನ್ರಿ 1 ಗಡ್ಡಿ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕೋತೀನತ್ತ. ಮತ್ತು ರುಚಿಗೆ ತಕ್ಕಷ್ಟು ಖಾರ ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಮಿಕ್ಸರ್ ಕಚ್ಕೊಂಡ್ಬರ್ತೀನಿ ಸ್ನೇಹಿತರೆ. ಮಿಕ್ಸರ್ ಕಚ್ಕೊಂಡ್ಬಂದಿನಿ. ಈಗ ಅತಿ ಸಣ್ಣ ಇರಬಾರ್ದು, ಅತಿ ಏನಂತ ದಪ್ಪ ಇರಬಾರ್ದು. ಮೀಡಿಯಂ ಸೈಜ್ ಒಳಗೆ ತುರಿತಿರಿ ಆಗಿರ್ಬೇಕು, ತರಿತಿರಿ ಆಗಿರ್ಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಪುಟಾಣಿ ಚಟ್ನಿ ತಯಾರಾಗೈತಿ ಸ್ನೇಹಿತರೆ. ನೋಡ್ರಿ, ಈಗ ಅವಲಕ್ಕಿ ಮೊಸರು ಅವಲಕ್ಕಿ ಮಾಡ್ಕೊಡೋ ಸಂಬಂಧ ಅವಲಕ್ಕಿ ಇಟ್ಕೊಂಡಿನ್ರಿ. 1-2 ಈರುಳ್ಳಿ ಉಳ್ಕೊಂಡಿನಿ ಸ್ನೇಹಿತರೆ. ಅದನ್ನ ಉಳ್ಳಾಗಡ್ಡೆ ಹಾಕೋತೀನತ್ತ ಫಸ್ಟ್. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ. 1 ಬೌಲ್ ಮೊಸರು ತೊಗೊಂಡಿನಿ ಸ್ನೇಹಿತರೆ. ಗಟ್ಟಿ ಮೊಸರು ನೋಡ್ರಿ, ಅದನ್ನು ಕೂಡ ಹಾಕೋತೀನತ್ತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಸ್ವಲ್ಪ ಹುಳಿ ಆಗ್ಬಾರ್ದು, ಸ್ವಲ್ಪ ಸಕ್ಕರೆ ಹಾಕ್ತೀನಿ ಸ್ನೇಹಿತರೆ. ಸ್ನೇಹಿತರೊಳಗೆ ಮೇಲೊಗ್ಗರಣೆ ಕೂಡ ಆರೈತ್ರಿ. ಈಗ ಮೇಲೊಗ್ಗರಣೆ ಹಾಕೋತೀನಿ ನೋಡ್ರಿ. ಈಗ ಮೇಲೊಗ್ಗರಣೆ ಮತ್ತು ಎಲ್ಲ ಪದಾರ್ಥಗಳು ಎಲ್ಲ ಹಾಕೊಂಡು ಸ್ನೇಹಿತರೆ ಈಗ ಕೈಯಾಡಿಸ್ತೀನಿ ರೀ. ಚೆನ್ನಾಗಿ ಬೇಸಿಗೆ ಟೈಮ್ದಾಗ ಸೂಪರ್ ಆಗಿರುತ್ತೆ. ಈರುಳ್ಳಿ ತಿನ್ನಲಾರ್ದವ್ರು ಐತಿ ಈರುಳ್ಳಿ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಸ್ಕಿಪ್ ಮಾಡ್ಕೊಂಡು ಬರೀ ಮೊಸರು ಅವಲಕ್ಕಿ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಚೆನ್ನಾಗಿ ಎಲ್ಲ ಕಡೆ ಪೂರ ಮಿಕ್ಸ್ ಆಗ್ಬೇಕ್ರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಬೇಸಿಗೆ ಟೈಮ್ದಾಗ ತಂಪಾದ ಮೊಸರು ಅವಲಕ್ಕಿ ತಯಾರಾಗಿತ್ತು ನೋಡ್ರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ್ರಿ ಇದನ್ನು. ಉತ್ತರ ಕರ್ನಾಟಕದ ಮೊಸರು ಅವಲಕ್ಕಿ, ವಾವ್! ಎಲ್ಲರೂ ದೇಹಕ್ಕೆ ತಂಪು ಕೊಡುವಂಥ ಮೊಸರು ಅವಲಕ್ಕಿ ತಯಾರಾಗೈತ್ರಿ. ಈಗ ನಮ್ಮ ಉತ್ತರ ಕನ್ನಡ ಭಾಗದಾಗ ನೀವು ಬಂದಿರ್ತಿಕ್ಕೋರಿ, ಹೋಟೆಲ್ಗಾಗಲಿ ಮತ್ತು ಮನೆಯಲ್ಲಿ ಆಗಲಿ ಕಂಪಲ್ಸರಿ ಮೊಸರು ಅವಲಕ್ಕಿ ಮಾಡೇ ಮಾಡ್ತಾರೋ. ಯಾಕೆ? ಬಿಸಿಲು ಜಾಸ್ತಿ ರೀ. ನಮ್ಮ ಕಡೆ ಉತ್ತರ ಕನ್ನಡ ಭಾಗ ಬಿಸಿಲು ಜಾಸ್ತಿ ರೀ. ಅದ್ರ ಸಂಬಂಧ ಐತಿ ಶರೀರ ತಂಪು ಮಾಡ್ಕೊಳ್ಳೋ ಸಂಬಂಧ ಮೊಸರು ಅವಲಕ್ಕಿ ಮಾಡ್ಕೋತಾರೆ ಸ್ನೇಹಿತರೆ. ಈಗ ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ. ಈಗ ಸ್ನೇಹಿತರೆ ನೋಡ್ರಿ, ಸರ್ವ್ ಮಾಡ್ಕೊಂಡಿನಿ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ. ನೋಡ್ರಿ ಎಷ್ಟು ಚಂದ ಕಾಣತ್ರಿ ಸ್ನೇಹಿತರೆ. ಈಗ ಮತ್ತು 0 ನಂಬರ್ ಸೇವ್ ರೀ. ಮಾರ್ಕೆಟ್ನಿಂದ ತನ್ನತ್ತ 0 ನಂಬರ್ ಸೇವ್ ಸ್ನೇಹಿತರೆ. ಅದನ್ನು ಕೂಡ ಮೇಲ್ಗಡೆ ಹಾಕೋತೀನಿ. ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಹಾಕ್ಲೇಬೇಕಂತ ನಿಯಮನೇ ಇಲ್ಲ. ನಾವು ಸ್ವಲ್ಪ
ಹಾಕೊಂಡು ತಿನ್ನಕ ಸುಮ್ಮನೆ ಹಾಕೊಳತ್ತೀವಿ ರೀ. 0 ನಂಬರ್ ಸೇವ ಹಾಕೊಂಡಿ ಸ್ನೇಹಿತರೆ. ಈಗ ಆಗಲೇ ನಿಂತ್ರಲ್ಲ ಇದನ್ನ ಪುಟಾಣಿ ಚಟ್ನಿ ಪುಡಿ ಮಾಡ್ಕೊಂಡಿರಲ್ಲ ಅದನ್ನ ನೋಡ್ರಿ ಒಂದು ಬಟ್ಟಲದಾಗ ತಗೊಂಡಿನಿ. ಈಗ ಅದನ್ನು ಕೂಡ ಹಾಕೋತೀನತ್ತ. ನಮಗೆ ರುಚಿಗೆ ಎಷ್ಟು ಬೇಕು ಚಟ್ನಿ ಪುಡಿ ಅಟ್ ಮೇಲ್ಗಡೆ ಸ್ವಲ್ಪ ಹಾಕೊಳ್ಳಿದ್ರಿ. ನಮಗೆ ಬೇಕಾದಷ್ಟು ನಮ್ಗೆ ಖಾರ ಇಟ್ಬೇಕು ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿದ್ರಿ. ಮತ್ತೇನೈತಿ ಸೈಡ್ ಆಗಿ ಇದನ್ನ ಚಟ್ನಿ ಪುಡಿ ಇಡೋದ್ರಿ ಸ್ನೇಹಿತರೆ. ಯಾಕಂದ್ರೆ ಮತ್ತೆ ನಮಗೆ ಮೇಲಿಂದ ಮೇಲೆ ಹಾಕೊಳಕ್ ಬೇಕಂತ ಇಟ್ಕೊಳ್ಳಿ ಸ್ನೇಹಿತರೆ. ಈಗ ನೋಡ್ರಿ ಸಂಪೂರ್ಣವಾಗಿ ಸೂಪರ್ ಆಗಿ ಮೊಸರು ಅವಲಕ್ಕಿ ತಯಾರಾಗೈತ್ರಿ. ಈಗ ಇದನ್ನ ಸ್ವಲ್ಪ ಟೇಸ್ಟ್ ಮಾಡೋಣ್ರಿ ಹೆಂಗಿತ್ತ ಸ್ನೇಹಿತರೆ. ಉರಿ ಬಿಸಿಲಿನಾಗ ಮಧ್ಯಾಹ್ನ ಟೈಮ್ದಾಗ ಮೊಸರು ಅವಲಕ್ಕಿ ಮಾಡ್ಕೊಂತ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ದೇಹಕ್ಕೆ ತಂಪು ಸ್ನೇಹಿತರೆ. ನೋಡ್ರಿ ಮೊಸರು ಅವಲಕ್ಕಿ ಮಾಡಿವ್ರಿ. ಈಗ ಟೇಸ್ಟ್ ನೋಡ್ರಿ. ಇಲ್ಲಿ ನೋಡ್ರಿ ಪುಟಾಣಿ ಚಟ್ನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 0 ನಂಬರ್ ಸೇವ್ ಏನೈತಿಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಯಾಕಂದ್ರೆ ಎಲ್ಲಾ ಕಡೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಉದಯ ಮತ್ತು ನಾನು ಇಬ್ರು ಟೇಸ್ಟ್ ಮಾಡ್ತೀವಿ ಹೆಂಗಿರುತ್ತೆ ಟೇಸ್ಟ್ ಮಾಡ್ತೀವಿ ಸ್ನೇಹಿತರೆ. ನೀವು ಕೂಡ ಮಾಡಿದ್ರೆ ತಿಕ್ಕೋರಿ ನಮ್ಮ ವಿಡಿಯೋ ನೋಡಿ ನೀವು ಕೂಡ ಅಡಿಗೆ ಮಾಡಿದ್ರಂದ್ರ ಈ ರೀತಿ ಮೊಸರು ಅವಲಕ್ಕಿ ಮಾಡಿದ್ರಂದ್ರ ನೀವು ಕೂಡ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ. ಈಗ ಬರ್ರಿ ಟೇಸ್ಟ್ ನೋಡೋಣ ಹೆಂಗಿರುತ್ತೆ. ಇಬ್ರು ಟೇಸ್ಟ್ ನೋಡ್ತೀವಿ. ಈಗ ಸೂಪರ್ ಆಗಿ ಸ್ನೇಹಿತರೆ. ಮನಗಂಡ ಐತಿ. ಹೆಂಗೈತಿ? ಮನಗಂಡ ಆಗೈತಿ, ಸೂಪರ್ ಆಗೈತಿ, ಬೆಸ್ಟ್ ಆಗೈತಿ. ನೀವು ಒಮ್ಮೆ ಮನ್ಯಾಗ ಮಾಡ್ಕೊಂಡು ನೋಡ್ರಿ. ಬ್ಯಾಸಿಗ್ಯಾಗ ಮನಗಂಡ ಸಿಕ್ಕಿ ಆಗತೈತಿ. ಈಗ ಶಾಲೆಗೆ ಹೋಗೋದವ್ರು ಹೋಗಿ ಬಡಾನ ಇಲ್ಲಕಂದ್ರೆ ಯಾವ್ದ್ರೆ ಕಾಲೇಜ್ನ ಇಲ್ಲಕಂದ್ರೆ ಯಾವ್ದ್ರೆ ಜಾಗದಲ್ಲಿ ಹೋಗಿ ಬರೋಣ ಸಿಕ್ಕಿ ಆಗಿರ್ತೈತ್ರಿ. ಅವ ತಂಪಾದ ಒಂದು ಮೊಸರು ಅವಲಕ್ಕಿ ತಿಂದ್ರೆ ಆರಾಮ್ ದೇಹಕ್ಕೆಲ್ಲ ತಂಪಾಕೈತಿ. ನಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕ್ರಿ. ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ಮ್ಯಾಗಡೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕೋತೀನಿ ಸ್ನೇಹಿತರೆ. ನೀವು ಕೂಡ ಖಾರ ನೋಡ್ಕೊಂಡು ಚಟ್ನಿ ಪುಡಿ ಹಾಕೋರಿ. ಈಗ ಮತ್ತೊಂದು ತುತ್ತು ಹಾಕೊಂಡು ನೋಡೋಣ್ರಿ ಹೆಂಗೈತೈತಿ. ಈಗ ನೋಡ್ರಿ ಬ್ಯಾಡಿ ಮೆಣಸಿನ್ಕಾಯಿ ಹೆಂಗೆ ಬರತ್ತ ಒಳಗಡೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡ್ಲಿಬೇಳೆ ಒಗ್ಗರಣೆ ಬಾಯಾಗ ನೋಡ್ರಿ ಕುರುಮ್ ಆಗತ್ತಿ. ಟೇಸ್ಟಿ ಆಗೈತ್ರಿ ಸ್ನೇಹಿತರೆ. ನೀವು ಕೂಡ ಮೊಸರು ಅವಲಕ್ಕಿ ಈ ರೀತಿ ಮಾಡಿ ಹೆಂಗೈತೆ ನಮ್ಮ ವಿಡಿಯೋವನ್ನು ಕಮೆಂಟ್ ಮಾಡಿರಿ. ಈ ಮೊಸರು ಅವಲಕ್ಕಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಬಿಸಿಲಿ ವಾತಾವರಣದಾಗ ಸ್ಪೆಷಲ್ ಆದಂತಹ ಮೊಸರು ಅವಲಕ್ಕಿ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಟ್ಟರಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.